ಬಹಳಷ್ಟು ಕುತೂಹಲ, ಬಹಳಷ್ಟು ಗೊಂದಲ, ಬಹಳಷ್ಟು ತಿರುವು ಪಡುತ್ತಿರುವಂತಹ ಒಂದಷ್ಟು ವಿಚಾರಗಳು ಅಂದ್ರೆ ರಾಜ್‌ಕುಮಾರ್ ಅವರು ಇರ್ಬೋದು, ಹಾಗೆ ಲೀಲಾವತಿ ಅವರು ಇರ್ಬೋದು. ಸಾಕಷ್ಟು ಚರ್ಚೆ ಆಗ್ತಿತ್ತು. ಸಿನಿಮಾ ರಂಗ ಅಲ್ದೇನೆ ಪ್ರತಿಯೊಂದು ವಲಯದಲ್ಲೂ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಅಂದ್ರೆ ರವಿ ಬೆಳಗೆರೆ ಅವರು ಬರೆದಿರುವಂತಹ ರಾಜ್ ಲೀಲಾ ವಿನೋದ್ ಇರ್ಬೋದು, ಅಲ್ಲೂ ಒಂದಷ್ಟು ಸ್ಪಷ್ಟತೆ ಇತ್ತು. ಅಂದ್ರೆ ಇದು ಇವರು ಸಂಬಂಧ ಇದೆಯಾ ಅಥವಾ ಲೀಲಾವತಿ ಅವರು ರಾಜ್‌ಕುಮಾರ್ ಅವ್ರಿಗೆ ಏನಾಗಬೇಕು, ರಾಜ್‌ಕುಮಾರ್ ಅವರು ಲೀಲಾವತಿ ಅವ್ರಿಗೆ ಹೀಗೆ ಒಂದಷ್ಟು ವಿಚಾರಗಳು ಸಾಕಷ್ಟು ತರ್ಕಬದ್ಧವಾಗಿ ಚರ್ಚೆ ಕೂಡ ಆಗ್ತಾ ಇತ್ತು. ಇವತ್ತು ಕೂಡ ಮತ್ತೊಂದು ಪುಸ್ತಕ ಇವತ್ತು ಬಿಡುಗಡೆ ಆಗ್ತಿರುವಂಥದ್ದು ಎನ್.ಆರ್. ರಮೇಶ್ ಅವರು ಬರೆದಿರುವಂತಹ ಲೀಲಮ್ಮ ಯಾರಮ್ಮ ನಿನ್ನ ಗಂಡ ಅಂತ ಒಂದು ಇವತ್ತು ಲೋಕಾರ್ಪಣೆಗೊಳ್ತಿರುವಂಥದ್ದು. ಈ ಪುಸ್ತಕದಲ್ಲಿ ಏನೆಲ್ಲ ಇದೆ ಅನ್ನೋದು ಅವ್ರ ಜೊತೆಗೆ ತಿಳ್ಕೊಳ್ಳೋಣ. ಸರ್, ಇವತ್ತು ಮತ್ತೊಂದು ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇದ್ದೀರಾ. ಅಂದ್ರೆ ಲೀಲಮ್ಮ ವಿಚಾರವಾಗಿಯೇ ಸಾಕಷ್ಟು ಕಾಂಟ್ರವರ್ಸಿಗಳಿದ್ದಾವೆ. ಈ ಪುಸ್ತಕದಲ್ಲಿ ಏನೆಲ್ಲ ಇದೆ, ಇದನ್ನ ಹೇಗೆ ಕಲೆ ಹಾಕಿದ್ದೀರಾ, ಈ ವಿಚಾರಗಳ ಬಗ್ಗೆ ಒಂದಷ್ಟು ಹೇಳೋದಾದ್ರೆ. ಇದರಲ್ಲಿ ಕಾಂಟ್ರವರ್ಸಿ ಇಲ್ಲ. ಅಣ್ಣ ಅವರ ವಿರುದ್ಧ ಮಾಡಿದಂಥ ಕಾಂಟ್ರವರ್ಸಿಗಳಿಗೆ ದಾಖಲೆಗಳ ಸಹಿತ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಅಣ್ಣ ಅವರು ನಿಷ್ಕಳಂಕ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿ 1954ರಿಂದ ಡಾಕ್ಟರ್ ರಾಜ್‌ಕುಮಾರ್ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಾಗಿಂದಲೂ ಬೇಡರ ಕಣ್ಣಪ್ಪ ಅದ್ಭುತವಾದಂಥ ಯಶಸ್ಸನ್ನು ಗಳಿಸಿದಾಗಿಂದಲೂ ಅವರ ವಿರುದ್ಧ ಒಂದು ಸಂಚನ್ನ, ಒಂದು ವರ್ಗ, ಒಂದು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಗುಂಪು ನಿರಂತರವಾಗಿ ಅವರು ಕಾಲೆಳೆಯೋ ಪ್ರಯತ್ನ, ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವಂಥ ಪ್ರಯತ್ನವನ್ನು ಮಾಡಿಕೊಂಡೇ ಬರ್ತಾ ಇತ್ತು. ಆದರೆ ಅದರಲ್ಲಿ ಅವರು ಯಶಸ್ವಿಯಾಗಿಲ್ಲ. ಯಾಕಂದರೆ ಡಾಕ್ಟರ್ ರಾಜ್‌ಕುಮಾರ್ ಅವರು ಅಭಿಜಾತ ಕಲಾವಿದ ಆಗಿದ್ದರಿಂದ ವಿಶ್ವವಿಖ್ಯಾತ ನಟ ಸಾರ್ವಭೌಮ ಅಂತ ಯಾತಕ್ಕೆ ಅವ್ರನ್ನ ಕರೀತಾ ಇದ್ರು ಅನ್ನೋದು ನಮ್ಗೆ ಅವರ ಚಲನಚಿತ್ರಗಳು ನೋಡಿದ್ರೆ ಗೊತ್ತಾಗುತ್ತೆ. ಅದ್ರ ಜೊತೆಗೇನೆ ಈ ನಾಡು ನುಡಿ ನೆಲ ಜಲ ಭಾಷೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಗೋಕಾಕ್ ಚಳವಳಿ ಯಶಸ್ವಿ ಇರ್ಬೋದು, 3 ಮತ್ತು 4ನೇ ದರ್ಜೆ ನೌಕರು ಕಡ್ಡಾಯವಾಗಿ ಕನ್ನಡಿಗರಿಗೆ ಕೊಡಬೇಕು ಅನ್ನೋ ಒಂದು ಮಾತನ್ನು ಹೇಳಿ ಯಶಸ್ವಿ ಆದಂಥ, ಆ ಮೂಲಕ ಇಲ್ಲಿವರೆಗೂ ಲಕ್ಷಾಂತರ ಕುಟುಂಬಗಳು ಕರ್ನಾಟಕ ರಾಜ್ಯ ಸರ್ಕಾರದ 37 ಇಲಾಖೆಗಳಿಗೆ ಸಂಬಂಧಪಟ್ಟ 3 ಮತ್ತು 4ನೇ ದರ್ಜೆ ನೌಕರ ಸ್ಥಾನ ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರಿಗೆ ಕೊಡಕ್ಕೆ ಸಾಧ್ಯ ಆಗದಂಥದ್ದು ರಾಮಕೃಷ್ಣ ಹೆಗಡೆ ಅವರು ಆದೇಶ ಹೊರಡಿಸಿದಂತ ಕೇವಲ ಡಾಕ್ಟರ್ ರಾಜ್‌ಕುಮಾರ್ ಅವರಿಂದ. ಅದಕ್ಕಿಂತಲೂ ಪ್ರಮುಖವಾಗಿ ಇವತ್ತು ಬೆಂಗಳೂರು ಮಹಾನಗರ ನಾಡಪ್ರಭು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಇವತ್ತು ಅದ್ಭುತವಾದಂಥ ನಗರ ಕರ್ನಾಟಕದ ರಾಜಧಾನಿಗೆ ಉಳ್ಕೊಳ್ತು ಅಂದ್ರೆ ಅದು ಕೇವಲ ಡಾಕ್ಟರ್ ರಾಜ್‌ಕುಮಾರ್ ಅವರ ಎತ್ತದಂಥ ಒಂದೇ ಒಂದು ಧ್ವನಿ ಇಲ್ಲದೆ ಹೋದರೆ 1984ರಲ್ಲಿ ಎಂ.ಜಿ. ರಾಮಚಂದ್ರನ್ ಅವರ ಆಶಯದಂತೆ ಕೇಂದ್ರ ಸರ್ಕಾರ ಇದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಲಿಕ್ಕೆ ಮುಂದಾಗಿತ್ತು. ಅದನ್ನು ತಪ್ಪಿಸಿದಂಥವರು ಡಾಕ್ಟರ್ ರಾಜ್‌ಕುಮಾರ್ ಅವರು ಮಾತ್ರ. ಇಲ್ಲದೆ ಹೋದರೆ ಕರ್ನಾಟಕದ ರಾಜಧಾನಿಗೆ ಮೈಸೂರು, ಮಂಗಳೂರು, ದಾವಣಗೆರೆ, ಬೆಳಗಾವಿ ಈ ರೀತಿಯ ನಗರಗಳು ಯಾವ್ದಾದ್ರು ಒಂದು ನಗರ ಆಗ್ತಾ ಇತ್ತು. ಇಷ್ಟರ ಮಟ್ಟಿಗೆ ಹೇಳಿ ಸರ್, ಯಾರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದ್ರ ಜೊತೆಗೇನೆ ವೈ.ಎನ್.ಕೆ ಅಂತ ಹೇಳಿ ಒಬ್ಬ ಖ್ಯಾತ ಪತ್ರಕರ್ತರು, 2 ದಿನಪತ್ರಿಕೆಗಳ ಸಂಪಾದಕರಾಗಿದ್ದಂಥವ್ರು, ಅವ್ರ ಜೊತೆಗೆ ನಾರಾಯಣ ಸ್ವಾಮಿ ಅವರು, ದಿವಂಗತ ನಟಿ ಅಪರ್ಣ ಅವರ ತಂದೆಯವರು, ಅವ್ರ ಜೊತೆಗೆ ಇಂಥ ಹಲವಾರು ಜನ, ದ್ವಾರಕೇಶ್ ಇರ್ಬೋದು, ಈ ತರ ಬಹಳಷ್ಟು ಜನ ಇಲ್ಲಿ ಒಂದು ದೊಡ್ಡ ಷಡ್ಯಂತ್ರವನ್ನ ಡಾಕ್ಟರ್ ರಾಜ್‌ಕುಮಾರ್ ಅವರ ವಿರುದ್ಧ ಮಾಡಿದಂಥದ್ದು. ಅದ್ರ ಜೊತೆ ಸಾಲದು ಅಂತ ಹೇಳಿ ರವಿ ಬೆಳಗೆರೆ ಅವರು ಡಾಕ್ಟರ್ ರಾಜ್‌ಕುಮಾರ್ ಅವರು ತೀರ್ಕೊಂಡ ನಂತರ, ನಮ್ಮನ್ನು ಅಗಲ್ದ ನಂತರ, ಅಲ್ಲಿ ತನಕ ಸುಮ್ಮನೆ ಇದ್ದಂಥವ್ರು ಅವ್ರು ತೀರ್ಕೊಂಡ ಕೆಲವು ವರ್ಷಗಳ ನಂತರ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡ್ತಾರೆ, ರಾಜ್ ಲೀಲಾ ವಿನೋದ ಅನ್ನೋ ಹೆಸರಿನಲ್ಲಿ. ಅಲ್ಲಿ ಎಡಿಟೆಡ್ ಫೋಟೋವನ್ನ ಹಾಕಿ ಅಲ್ಲಿ ಡಾಕ್ಟರ್ ರಾಜ್‌ಕುಮಾರ್ ಅವರ ಪುತ್ರ ಅಂತ ಹೇಳಿ ಲೀಲಾವತಿ ಅವರ ಮಗ ಅಂತ ಹೇಳಿ ವಿನೋದ್ ರಾಜ್ ಅವರು ತೋರಿಸಿ, ಅದು ಲೀಲಾವತಿ ಅವರ ಮಗ ವಿನೋದ್ ರಾಜ್ ಅಲ್ಲ. ಇದಾದ ನಂತರ ನಾವು ಹಠಕ್ಕೆ ಬಿದ್ದು ಹೇಗಾದ್ರೂ ಮಾಡಿ ಇದಕ್ಕೆ ಉತ್ತರವನ್ನು ಕೊಡಲೇಬೇಕು, ಆದರೆ ಉತ್ತರವನ್ನು ಕೊಡಬೇಕಾದ್ರೆ ದಾಖಲೆಗಳನ್ನು ಇಟ್ಕೊಂಡು ಕೊಡಬೇಕು ಅಂತ ಹೇಳಿ ನಾವು ಲೀಲಾವತಿ ಮತ್ತು ವಿನೋದ್ ರಾಜ್ ಅವರಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಿ ಅಂತಿಮವಾಗಿ ಚೆನ್ನೈ ಮಹಾನಗರ ಮತ್ತು ಚೆನ್ನೈ ಮಹಾನಗರಕ್ಕೆ ಹೊಂದಿಕೊಂಡಂಗಿರ್ತಕ್ಕಂಥ ಚೆಂಗಲ್ಪಟ್ಟು ಜಿಲ್ಲೆಯ ಒಂದಲೂರು ತಾಲೂಕು ಅಂತ ಕರಿತೀವಿ. ಒಂದಲೂರು ತಾಲೂಕಿನಲ್ಲಿ ಪುದುಪಕ್ಕಂ ಗ್ರಾಮದಲ್ಲಿ ಅವ್ರದ ಸ್ವತ್ತುಗಳೇನಿದೆ, ಹಾಗಾಗಿ ಆ ಸ್ವತ್ತುಗಳಿಗೆ ಸಂಬಂಧಪಟ್ಟ ಪತ್ರಗಳನ್ನು, ಜಮೀನಿನ ದಾಖಲೆ, ಸರ್ಕಾರಿ ದಾಖಲೆಗಳನ್ನು ತಗೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾದ್ವಿ. ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ಅದನ್ನು ಮಾಧ್ಯಮಗಳ ಮುಖೇನ ಅದನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ವಿ. ನಾವಿವತ್ತು ಯಾವ ರೀತಿ ರುಜುವಾತ್ ಮಾಡಿದ್ದೀವಿ, ಡಾಕ್ಟರ್ ರಾಜ್‌ಕುಮಾರ್ ಅವ್ರಿಗೂ ಲೀಲಾವತಿ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ, ಕೇವಲ ಊಹಾಪೋಹ ಅನ್ನೋದು ಮಾತ್ರ ನಾವು ಯಾವ ರೀತಿ ರುಜುವಾತ್ ಮಾಡಿದ್ದೀವಿ ಅನ್ನೋಂಥ ನೋಡೋದಾದರೆ, ಚೆಂಗಲ್ಪಟ್ಟು ಜಿಲ್ಲೆಯ ಒಂದಲೂರು ತಾಲೂಕಿನ ಪುದುಪಕ್ಕಂ ಗ್ರಾಮದಲ್ಲಿರ್ತಕ್ಕಂಥ ಜಮೀನುಗಳೇನಿದೆ, ಆ ಸ್ವತ್ತುಗಳು, ಆ 342, 343, 312 ಸರ್ವೆ ನಂಬರ್ಗಳ ಸ್ವತ್ತುಗಳು, ಆ ಸ್ವತ್ತುಗಳ ಮಾಲೀಕತ್ವ ಇವತ್ತು ಲೀಲಾವತಿ ಮತ್ತು ಅವರ ಮಗನದ್ದಾಗಿದೆ. ಆ ಪತ್ರಗಳನ್ನು, ಕ್ರಯ ಪತ್ರಗಳು, ದಾನ ಪತ್ರಗಳು, ಹಾಗೆ ತಿರುವಳಿ ಪತ್ರಗಳು, ಆ ಜಮೀನಿಗೆ ಸಂಬಂಧಪಟ್ಟ RTCಗಳು, ಪಹಣಿ ಅಂತ ನಾವಿಲ್ಲಿ ಕರಿತೀವಿ, ಪಟ್ಟ ಅಂತ ತಮಿಳ್ನಾಡಲ್ಲಿ ಕರೀತಾರೆ, ಪಟ್ಟ, ಆಧಾರ್ ಕಾರ್ಡ್ಗಳು, ಇದನ್ನೆಲ್ಲ RTI ಕಾಯ್ದೆ ಅಡಿಯಲ್ಲಿ ತಗೊಂಡು ಇವತ್ತು ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ವಿ. ಅದನ್ನು ಇವತ್ತು ಪುಸ್ತಕ ರೂಪದಲ್ಲಿ ಇವತ್ತು ತೊಗೊಂಬರೋವಂಥ ಒಂದು ಪ್ರಯತ್ನವನ್ನು, ಅದಕ್ಕೆ ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಅಂತ ಎಲ್ಲ ಸರ್ಕಾರಿ ದಾಖಲೆಗಳಲ್ಲಿ ಜಮೀನಿನ ಪತ್ರಗಳು, ಕ್ರಯ ಪತ್ರ, ದಾನ ಪತ್ರ, ತಿರುವಳಿ ಪತ್ರ, RTC, ಪಹಣಿ, ಆಧಾರ್ ಕಾರ್ಡ್ಗಳು ಎಲ್ಲದರಲ್ಲೂ ಸ್ಪಷ್ಟವಾಗಿದೆ ಲೀಲಾವತಿ ಅಮ್ಮಾಳ್
ಇದು ಮಹಾಲಿಂಗ ಭಾಗವತರ್ ಅವರ ಮನೈವಿ ಅಂತಂದ್ರೆ ಅವರ ಹೆಂಡತಿ ಅಂತ. ಹಾಗೆ ವಿನೋದ್ ಕುಮಾರ್ ML, ವಿನೋದ್ ರಾಜ್ ML ಅಂತ ಹೇಳಿ ಸನ್ ಆಫ್ ಮಹಾಲಿಂಗ ಭಾಗವತರ್ ಅಂತ ಇರ್ತಕ್ಕಂಥದ್ದು ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಪ್ರಾರಂಭದ ದಿನಗಳಲ್ಲಿ ಅವರು ಮಂಗಳೂರಿಂದ ಬೆಂಗಳೂರಿಗೆ ಬಂದ ನಂತರ ಅವರು ಮೊದಲು 13 ವರ್ಷಕ್ಕೆ ಬೆಂಗಳೂರಿಗೆ ಬಂದ ನಂತರ ಅವರು ಸುಮಾರು 10-12 ವರ್ಷಗಳ ಕಾಲ ಮಹಾಲಿಂಗ ಭಾಗವತರ್ ಅವರ ಸ್ಥಾಪನೆ ಮಾಡಿದಂಥ ಶ್ರೀ ಸಾಹಿತ್ಯ ನಾಟಕ ಮಂಡಳಿಯಲ್ಲಿ ಕಲಾವಿದೆಯಾಗಿ ಕೆಲಸ ಮಾಡಿ 15ಕ್ಕೂ ಹೆಚ್ಚು ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿದಂಥದ್ದು. ಹಾಗಾಗಿ ಅವರಿಬ್ಬರ ಬಗ್ಗೆ ಒಂದು ಸಂಬಂಧ ಏರ್ಪಟ್ಟು 1962ರಲ್ಲಿ ಅವರು ಮಹಾಲಿಂಗ ಭಾಗವತರು ಮತ್ತು ಲೀಲಾವತಿ ಅವರನ್ನ ವಿವಾಹ ಆಗಂಥದ್ದು. ಆ ವಿವಾಹಕ್ಕೆ ಹಿರಿಯ ಚಿತ್ರ ನಿರ್ದೇಶಕ ಭಾರ್ಗವ್ ಅವರು ಅದಕ್ಕೆ ಸಾಕ್ಷಿದಾರರಾಗಿದ್ದರು. ಅದನ್ನ ಈ ವಿಷಯವನ್ನ ಭಾರ್ಗವ್ ಅವರು ಹಲವಾರು ಬಾರಿ ಮಾಧ್ಯಮಗಳಿಗೆ ಹೇಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲ, ಅವರೇ ಹೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೂಡ ನಾವು ಕೊಟ್ಟಿದ್ದೀವಿ. ಅದಾದ ನಂತರ 1967ರಲ್ಲಿ ವಿನೋದ್ ರಾಜ್ ಅವರ ಜನನ ಚೆನ್ನೈ ಆಸ್ಪತ್ರೆಯಲ್ಲಿ ಬಿಡುಗಡೆ ಅದಾಗ್ತದೆ. ಇದು ಆ ದಾಖಲೆಗಳಿಂದ ಹಿಡಿದು ಎಲ್ಲ ದಾಖಲೆಗಳು ಈ ನಾನು ಹೇಳಿದಾಗೆ ಇವಾಗ ಸರ್ಕಾರಿ ಸ್ವತ್ತಲ್ಲಿ ದಾಖಲೆಗಳು. ಇವಾಗ ನಿಮ್ಮ ಹೆಸರಲ್ಲಿ ಯಾವ್ದಾದ್ರು ಸ್ವತ್ತಿದ್ರೆ ನಿಮ್ಮ ತಂದೆ ಹೆಸರು ಬರುತ್ತೆ ಸನ್ ಆಫ್ ಅಂತ ಹೇಳಿ, ಅಥವಾ ನಿಮ್ಮ ಶ್ರೀಮತಿ ಅವರ ಹೆಸರಲ್ಲಿದ್ರೆ ವೈಫ್ ಆಫ್ ಅಂತ ಬಂದೇ ಬರುತ್ತೆ. ಹಾಗಾಗಿ ಸರ್ಕಾರಿ ದಾಖಲೆಗಳಲ್ಲಿ ಇರತಕ್ಕಂಥ ಎಲ್ಲ ದಾಖಲೆಗಳನ್ನ ಇವತ್ತು ನಾನು ಬಿಡುಗಡೆ ಮಾಡಿ ಅದನ್ನ ಪುಸ್ತಕದ ರೂಪದಲ್ಲಿ ಹೊರತರುವಂಥ ಕೆಲಸವನ್ನ ಮಾಡಿದ್ವಿ. ಭಾರ್ಗವ್ ಅವರು ಹಲವಾರು ಬಾರಿ ಹೇಳಿದೆ, ನಾನೇ ಇದಕ್ಕೆ ಸಾಕ್ಷಿ ಅಂತ. ಯಾಕಂದ್ರೆ ಸಮಕಾಲೀನರವರು. ಹಾಗಾಗಿ ಭಾರ್ಗವ್ ಅವರಷ್ಟೇ ಡಿಂಗ್ರಿ ನಾಗರಾಜ್ ಇರ್ಬೋದು, ತಿಪ್ಟೂರು ರಾಮಸ್ವಾಮಿ ಅವರು ಇರ್ಬೋದು, ಈ ರೀತಿ ಹಿರಿಯ ಕಲಾವಿದರು ಬಹಳಷ್ಟು ಜನ ಇದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ. ಅದೇ ದಾಖಲೆಗಳು ಬೇಕಾಗಿತ್ತು. ದಾಖಲೆಗಳನ್ನ ಕೊಡುವಂತ ಯಾವ ಮಟ್ಟಕ್ಕೆ ಅಂತಂದ್ರೆ ವಿನೋದ್ ರಾಜ್ ಅವರಿಗೆ ಮದುವೆ ಆಗಿಲ್ಲ ಅಂತಾನೆ ಇವ್ರು ಹೇಳ್ಕೊಂಡ್ ಬರ್ತಾ ಇದ್ರು 2022 ತನಕ 23 ತನಕ. ಅಂತಿಮವಾಗಿ ನಿರ್ದೇಶಕ ಪ್ರಕಾಶ್ ರಾಜ್ ಮೇಹೂರ್ ಅವರು ನಾನು ಕೂಡ ತೆಗೆದೆ, ಅದೇ ಟೈಮಲ್ಲಿ ಅವರು ತೆಗೆದ್ರು. ಅಲ್ಲಿ ಯುವ ಅನ್ನೋ ಒಬ್ಬ ಮಗ ಇದ್ದಾರೆ, ಮತ್ತೆ ಅನು ಅಂತ ಅವರ ಪತ್ನಿ, ಅವರು ಚೆನ್ನೈನ ಇದೇ ಜಮೀನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದೇ ಜಮೀನಲ್ಲಿ ಮಹಾಲಿಂಗ ಭಾಗವತರ್ ಅವರ ಸಮಾಧಿ ಕೂಡ ಇರ್ತಕ್ಕಂಥದ್ದು. ಲೀಲಾವತಿ ಅವರ ಜಮೀನಲ್ಲೇ ಮಹಾಲಿಂಗ ಭಾಗವತಿ ಅವರ ಸಮಾಧಿ. ಅದನ್ನ ಕೂಡ ವಿಡಿಯೋ ಚಿತ್ರೀಕರಣ ಮಾಡಿ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ಅನೂರ್ ಅವರ ಅಣ್ಣ ದೊರೆ ಅಂತ ಅಂದ್ಬಿಟ್ಟು ತುಂಬಾ ಹೆಸರು ಮಾಡಿದಂಥವ್ರು, ಆಂಧ್ರ ಪ್ರದೇಶ ಸರ್ಕಾರದಲ್ಲಿ ಪೊಲೀಸ್ ಮಹಾನಿರ್ದೇಶಕರಾಗಿ ಕೆಲಸ ಮಾಡಿದಂಥ ಹಿರಿಯ IPS ಅಧಿಕಾರಿ. ಅವರ ತಂಗಿ ಅನು ಅವ್ರನ್ನ ಇವರು ಮದುವೆ ಆಗಿರ್ತಕ್ಕಂಥದ್ದು. ಅದನ್ನ ಜನಕ್ಕೆ ಮುಚ್ಚಿಟ್ಟು ಇವರು ಒಂದು ರೀತಿ ನಿಗೂಢವಾದಂಥ ಬದುಕನ್ನು ಬದುಕ್ತಾ ಇದ್ದಂಥವ್ರು. ಆ ರೀತಿ ಕಾಲಕ್ಕೂ ಬಹಳ ಸುಳ್ಳಿನ ಸರಮಾಲೆಯನ್ನೇ ಹೇಳ್ಕೊಂಡು ಬಂದಂಥ ಲೀಲಾವತಿ ಅವರ ಮಾತುಗಳನ್ನ ಕೇಳಿ ಇವರು ರವಿ ಬೆಳಗೆರೆ ಅವರು ಕಪೋಲಕಲ್ಪಿತವಾಗಿ ಬರೆದಂಥ ರಾಜ್ಲೀಲಾ ವಿನೋದ ಪುಸ್ತಕಕ್ಕೆ ಅದನ್ನ ಬಹಳಷ್ಟು ಜನ ಅದು ಸತ್ಯ ಇರ್ಬೋದು ಅನ್ನೋ ಗೊಂದಲದಲ್ಲಿದ್ರು. ಆ ಗೊಂದಲಕ್ಕೆ ತೆರೆ ಎಳೆಯುವಂಥ ಕೆಲಸ ಯಾವುದೇ ಕಳಂಕ ಇಲ್ಲದೆ ಬದುಕಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರು, ಕನ್ನಡಿಗರ ಸಾಂಸ್ಕೃತಿಕ ರಾಯಭಾರಿಯಾಗಿ ಕೊನೆ ತನಕ ಬದುಕಿದಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹೆಸರು ಕಳಂಕ ಏನು ಹಚ್ಚಕೊಟ್ಟಿದ್ರು, ಆ ಕಳಂಕವನ್ನ ತೊಡೆದಾಕುವಂಥ ಒಂದು ಪ್ರಯತ್ನವನ್ನ ಈ ಸರ್ಕಾರಿ ದಾಖಲೆಗಳನ್ನ ಬಿಡುಗಡೆ ಮಾಡೋದ್ರ ಮೂಲಕ ಮತ್ತು ಈ ಪುಸ್ತಕವನ್ನ ಬಿಡುಗಡೆ ಮಾಡೋದ್ರ ಮೂಲಕ ಒಬ್ಬ ಅಭಿಮಾನಿಯಾಗಿ, ಒಬ್ಬ ಹೋರಾಟಗಾರನಾಗಿ, ಅದಕ್ಕಿಂತಲೂ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ರಾಜ್ಯ ಗೌರವಾಧ್ಯಕ್ಷ ನಾನು ಮಾಡಿದ್ದೀನಿ ಅನ್ನೋ ತೃಪ್ತಿ ನನಗಿದೆ. ಎಷ್ಟು ದಿನ ತಗೊಂಡ್ರಿ? ಯಾಕಂದ್ರೆ ದಾಖಲೆಗಳನ್ನು ಹುಡುಕೋದು ಸಾಮಾನ್ಯವಾಗಿ ಈಸಿ ಅಲ್ಲ, ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಚೆನ್ನೈಯಲ್ಲಿರುವಂತಹ ಒಂದಷ್ಟು ದಾಖಲೆಗಳನ್ನ ಕಲೆ ಹಾಕಿರ್ತೀರ. ರಾಜ್ಲೀಲಾ ವಿನೋದ ಪುಸ್ತಕ ಬಿಡುಗಡೆ ಆಗುವಾಗ್ಲೇನೆ ಈ ದಾಖಲೆಗಳೆಲ್ಲ ಇತ್ತು. ಆದ್ರೂ ಕೂಡ ಅವರು ರಾಜ್ಕುಮಾರ್ ಅವರ ಕುಟುಂಬಕ್ಕೂ ನನಗೂ ಸಂಬಂಧ ಇದೆ ಅಂತ ಆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಲೀಲಾವತಿ ಅವರು. ಇವತ್ತು ನಮ್ಮ ಜೊತೆಗಿಲ್ಲ. ಆದ್ರೆ ಇಂತಹ ಸಂದರ್ಭಗಳಲ್ಲಿ ಯಾಕೆ ಬಂತು ಅಂದ್ರೆ ವಿನೋದ್ ರಾಜ್ ಅವರು ಕೂಡ ಹೇಳ್ಬೋದಿತ್ತು ಈ ತರದೊಂದು ಸಂಬಂಧಗಳು ಇದಾವೆ, ಅಥವಾ ಅವ್ರಿಗೆ ಬೇರೆ ಬೇರೆ ರೀತಿಯ ಲಾಭವನ್ನ ಪಡಿಲಿಕ್ಕೆ ಕನ್ನಡಿಗರ ಗೊಂದಲ ಮೂಡಿಸೋದಕ್ಕೆ ಇಂಥ ಕೆಲಸಗಳನ್ನ ಮಾಡ್ತಾ ಇದ್ರು. ಬಿ ಸರೋಜದೇವಿ ಅವರು ಒಂದು ಮಾತನ್ನ ಹೇಳಿದ್ರು, ಆ ದಾಖಲೆಗಳು ಇವತ್ತು ಎಲ್ಲ ವಿಡಿಯೋ ಲೈಬ್ರರಿಗಳು ಸಿಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಏಪ್ರಿಲ್ 12, 2006ರಲ್ಲಿ ತೀರ್ಕೊಳ್ತಾರೆ. ಯಾವುದೇ ನಿಜವಾಗ್ಲೂ ಹೆಂಡತಿ ಅಥವಾ ಮಗ ಆಗಿದ್ರೆ ಅವರ 11ನೇ ದಿನ ಕಾರ್ಯ ಮುಗಿಯೋ ತನಕ ಎಲ್ಲೂ ಹೋಗಲ್ಲ. 8ನೇ ತಾರೀಕು ಇವರು ತಿರುಪತಿಗೆ ಹೋಗಿರ್ತಾರೆ, ಅಲ್ಲಿ ಮುಡಿ ಕೊಟ್ಟು ಬಂದಿರ್ತಾರೆ. ಅವರ ಅದೇ ಸಮಯಕ್ಕೆ ಅದು ಆಗಿ 4ನೇ ದಿನಕ್ಕೆ ಅಣ್ಣ ಅವ್ರು ತೀರ್ಕೊಂಡಿರ್ತಾರೆ. ಇದಕ್ಕೆ ಮುಡಿ ಕೊಟ್ಟಿದ್ದಾರೆ ಅಂತೇಳಿ ಕೆಲವೊಂದು ಜನ ಹಬ್ಸಿದ್ರು. ಆದರೆ ಮಾರನೇ ದಿವಸ 13ನೇ ತಾರೀಕು ಏಪ್ರಿಲ್ 13, 2006ರಲ್ಲಿ ತನ್ನ ಗಂಡ ಅಥವಾ ತನ್ನ ತಂದೆ ತೀರ್ಕೊಂಡು ಮಾರನೇ ದಿನನೇ ಇವರು ತಮ್ಮ ಕಾರನ್ನು ತಗೊಂಡೋಗಿ ಕಸ್ತೂರ್ಬಾ ರಸ್ತೆಯಲ್ಲಿ ಇರ್ತಕ್ಕಂಥ ವೆಹಿಕಲ್ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಲಿಕ್ಕೆ ಸಾಧ್ಯ ಆಯ್ತಾ? ಬಿ ಸರೋಜದೇವ್ರ ಮೇಲೆ ಆ ಕಾರನ್ನ ಇಟ್ಟಿದ್ರು. ಇದನ್ನ ಬಿ ಸರೋಜದೇವರು ಕೂಡ ಹೇಳಿದ್ದಾರೆ. ಅಲ್ಲೇ ಅವಾಗಲೇ ಒಂದಷ್ಟು ಜನ ಅದ್ರ ಹಿಂದೆ ಬಿದ್ದಿದ್ರೆ ಅವತ್ತೇ ಸತ್ಯಾಂಶ ಬರೋದು. ಆದರೆ ಸರ್ಕಾರಿ ದಾಖಲೆಗಳನ್ನು RTI ಕಾಯ್ದೆ ಅಡಿಯಲ್ಲಿ ತಗೋಬಹುದು, ಅವಕಾಶ ಇದೆ. ಆದರೆ ಖಾಸಗಿ ನಿಮ್ಮ ಸ್ವಂತದ ಜಮೀನಿನ ಸ್ವತ್ತಿನ ಪತ್ರಗಳನ್ನು ನಾನು ತಗೊಳ್ಳೋಕೆ ಅವಕಾಶ ಇಲ್ಲ. ಆದರೂ ನಮ್ಮ ಸ್ನೇಹಿತರ ಮೂಲಕ, ಚೆನ್ನೈನಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರ ಮೂಲಕ, ನನ್ನ ಹೋರಾಟಕ್ಕೆ ಯಾವಾಗಲೂ ಬೆಂಬಲವಾಗಿ ನಿಂತ್ಕೊಳ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತರ ಮೂಲಕ ಆ ಒಂದು ತಿರುಪುರೂರ್ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ನೋಂದಣಿಯಾಗಿದ್ದಂಥ ಈ ಕ್ರಯಪತ್ರಗಳನ್ನು
ಅವರ ಜಮೀನು ಹೆಸರುಗಳಲ್ಲಿ ಅವರ ಹೆಸರುಗಳಲ್ಲಿದ್ದಂಥ ಜಮೀನುಗಳ RTC ಪತ್ರಗಳನ್ನು, ಪಟ್ಟಾಗಳನ್ನು, ಪಾಣಿಗಳನ್ನು ಎಲ್ಲ ಇವತ್ತು ಹೆಕ್ಕಿ ತೊಗೊಂಬರುವಂಥದ್ದಲ್ಲಿ ಕಳೆದ ವರ್ಷ ನಾನು ಯಶಸ್ವಿಯಾಗಿದ್ದೆ. ಅದನ್ನು ಈಗ ನಾನು ಪುಸ್ತಕದ ರೂಪದಲ್ಲಿ ಹೊರಬರುವಂಥ ಕೆಲಸ ಮಾಡ್ತಾ ಇದ್ದೀನಿ. ಅಂತಿಮವಾಗಿ ಈ ಪುಸ್ತಕ ಬಿಡುಗಡೆ ಆಗೋ ಸಂದರ್ಭದಲ್ಲಿ ನಾನು ಇಂಥ ಕಿಡಿಗೇಡಿಗಳಿಗೆ, ವಿನೋದ್ ರಾಜು ಸೇರಿದಾಗ ಎಲ್ಲ ಕಿಡಿಗೇಡಿಗಳು ಹೇಳುವಂಥದ್ದು, ಇನ್ನು ಮುಂದೆ ಯಾವತ್ತಾದರೂ ದಾಖಲೆಗಳು ಬಿಡುಗಡೆ ಮಾಡಿದ್ದೀವಿ, 1.5 ವರ್ಷದಿಂದ ನೀವು ತುಟಿ ಬಿಚ್ಚಿಲ್ಲ, ಯಾವತ್ತಾದರೂ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಯಾರಾದರೂ ಯಾವನ್ನಾದರೂ ಮಾತಾಡಿದ್ರೆ ಅವ್ರ ವಿರುದ್ಧ 100ಕ್ಕೆ 100 10 ಕಾನೂನು ಹೋರಾಟಗಳು ಇಡೀ ರಾಜ್ಯಾದ್ಯಂತ ಪ್ರಾರಂಭ ಆಗುತ್ತೆ. ನಾನೇ ಮುಂಚೂಣಿಯಲ್ಲಿ ನಿಂತ್ಕೊಂಡು ಅವರಿಗೆ ಎಷ್ಟು ಸಾಧ್ಯನೋ ಅಷ್ಟು ಮಾನನಷ್ಟ ಮೊಕದ್ದಮೆಯನ್ನು ಹಾಕುವಂಥ ಒಂದು ಕೆಲಸವನ್ನು ಮಾಡ್ತೀನಿ. ಹಾಗಾಗಿ ಕನ್ನಡಿಗರಲ್ಲಿ ಏನು ಗೊಂದಲ ಮೂಡಿಸಿದ್ರೆ ಅದಕ್ಕೆ ತೆರೆ ಎಳೆಯುವಂಥ ಕೆಲಸವನ್ನು ನಾವು ಅಭಿಮಾನಿಯಾಗಿ ಮಾಡಿದ್ದೀವಿ. ಆ ದಾಖಲೆಗಳೇನಾದ್ರು ಸುಳ್ಳಾಗಿದ್ದರೆ ನೀವು ನನ್ನ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಲಿಕ್ಕೆ ನಿಮಗೆ ಹಕ್ಕಿದೆ ಅಂತ ನಾನು ಒಂದು ಸವಾಲನ್ನು ಕೂಡ ನಾನು ವಿನೋದ್ ರಾಜು ಮತ್ತು ಈ ಒಂದಷ್ಟು ಕಿಡಿಗೇಡಿಗಳಿದ್ದಾರೆ, ರವಿ ಬೆಳಗೆರೆ ಮಾತನ್ನೇ ನಂಬ್ಕೊಂಡಿದ್ದಂತಾರೆ ಅಂಥವ್ರಿಗೆ ನಾನು ಒಂದು ಎಚ್ಚರಿಕೆ ಸಂದೇಶವನ್ನು ನಿಮ್ಮ ವಾಹಿನಿಯ ಮೂಲಕ ಕೊಡೋಕ್ಕೆ ಇಷ್ಟಪಡ್ತೀನಿ. ಸರ್, ಇಷ್ಟು ದಿನ ರಾಜ್ ಕುಟುಂಬ ಮೌನವಾಗಿದ್ದ್ಯಾಕೆ? ಯಾಕಂತಂದ್ರೆ ಅವರಿಗೂ ಕೂಡ ಸತ್ಯ ಗೊತ್ತಿರುತ್ತೆ, ನಿಮಗೂ ಕೂಡ ಈಗ ಒಂದಷ್ಟು ದಾಖಲೆ ಸಮೇತ ಹೊರಗಡೆ ತಂದಿದ್ದೀರಾ. ಆದರೆ ರಾಜ್ ಕುಟುಂಬ ಇಷ್ಟೆಲ್ಲ ನೋಡಿಯೂ ಕೂಡ ಸುಮ್ಮನೆ ಹಾಕಿತ್ತು ಅಂತ. ಒಂದಷ್ಟಲ್ಲ, ಸಂಪೂರ್ಣ ದಾಖಲೆಗಳು ಸಹಿತ ತೊಗೊಂಬಂದಿರೋವಂಥದ್ದು. ನೋಡಿ, ಅಣ್ಣ ಅವ್ರನ್ನ ಮಾಧ್ಯಮದವರು ಒಂದ್ಸರಿ ನೇರವಾಗಿ ಕೇಳ್ತಾರೆ, ಅದು ಕೂಡ ವಿಡಿಯೋ ತುಣುಕುಗಳು ನಿಮ್ಮಿದೆ, ಏನು ಇವರು ನಿಮ್ಮ ಹೆಸರು ಬಳಸ್ಕೊಳ್ತಾ ಇದ್ದಾರೆ ಅಂತ. ನನ್ನ ಹೆಸರು ಬಳಸ್ಕೊಳ್ಳೋದ್ರಿಂದ ಅವ್ರಿಗೆ ಲಾಭ ಆಗೋದಾದ್ರೆ ಆಗಲಿ ಬಿಡಿ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಅಣ್ಣವ್ರು ಇದ್ದಿದ್ದೆ ಹಾಗೆ, ದೊಡ್ಡ ಮನೆ ಅನ್ನೋದು ಅದಕ್ಕೋಸ್ಕರನೇ. ಅವರು ಈ ಥರ ಏನಂತಾರೆ, ಅದು ಕಾಂಟ್ರವರ್ಸಿ ವಿಷಯಗಳಿಗೆ ಅಂತಂದರೆ ವಿವಾದಾತ್ಮಕ ವಿಷಯಗಳಿಗೆ ಯಾವತ್ತೂ ತಲೆ ಹಾಕಲ್ಲ. ಹಾಗಾಗಿ ಅವರು ಇರೋದು ಸರಿ ಇದೆ, ಅವ್ರು ಹಾಗೇ ಇರಬೇಕು. ಒಂದು ವೇಳೆ ಇದಕ್ಕೆ ಅವ್ರು ಪ್ರತಿಕ್ರಿಯೆ ಕೊಟ್ಟಿದ್ರೆ ಜನರು ಬೇರೆ ರೀತಿಯಲ್ಲಿ ಅದಕ್ಕೆ ಮರು ಪ್ರತಿಕ್ರಿಯೆ ಕೊಡುವಂಥ ಕೆಲಸ ಮಾಡ್ತಾಯಿದ್ರು. ಮೌನ ಇರ್ತಕ್ಕಂಥದ್ದನ್ನೇ ಇದನ್ನು. ಆದರೆ ಅಭಿಮಾನಿಗಳಾಗಿ ನಾವು ಮಾಡಬೇಕು, ಅವರೆಲ್ಲ ಮಾಡಬೇಕಾಗಿರೋವಂಥದ್ದು, ನಾವೇ ಮಾಡಬೇಕಾಗಿರ್ತಕ್ಕಂಥದ್ದು. ಒಂದೇ ಒಂದು ನಿಮಗೆ ಲೀಲಾವತಿ ಅವ್ರು ಹೇಳ್ತಾರೆ, 1962ರಲ್ಲಿ ಕೊನೆಯದಾಗ ಒಂದು ಮಾತು ಹೇಳಿಸಿ, 1962ರಲ್ಲಿ ಸಂತ ತುಕಾರಾಮ್ ಚಿತ್ರೀಕರಣ ಸಂದರ್ಭದಲ್ಲಿ ಹುಬ್ಳಿಯ ಒಂದು ಹೋಟೆಲ್ ಒಂದರಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರು ಸಂಧಿಸಿದ್ವಿ ಅಂತ. ಆಯ್ತು, ಅವ್ರು ಹೇಳ್ದಂಗೆ 1962ರಲ್ಲಿ ಆಗಿದ್ರೆ ವಿನೋದ್ ರಾಜ್ ಹುಟ್ಟಿ 1967, 5 ವರ್ಷ ಗರ್ಭದಲ್ಲಿ ಮಗುನ ಇಟ್ಕೊಳ್ಳುವಂಥ ಯಾವ್ದಾದ್ರು ತಾಯಿ ಗಜಪ್ರಸವ ಮಾಡುವಂಥ ಅದು ಪ್ರಪಂಚದಲ್ಲಿ ಇರೋಕ್ಕೆ ಸಾಧ್ಯ ಇದೆ? ಇಷ್ಟೇ ಒಂದೇ ಒಂದು ಪ್ರಶ್ನೆ, ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಯಾರೂ ಸಾಧ್ಯ ಇಲ್ಲ. ಲೀಲಾವತಿ ಅವ್ರು ಹೇಳಿರೋಂಥದ್ದು ಅದೇ. 1962ರಲ್ಲಿ ನಾವು ಭೇಟಿ ಮಾಡಿದ್ವಿ. 1962ರಲ್ಲಿ ಭೇಟಿ ಮಾಡಿದ್ರೆ 5 ವರ್ಷ ಕಳೆದು ಈತ ಹುಟ್ಟಕ್ಕೆ ಹೆಂಗೆ ಸಾಧ್ಯ ಆಯಿತು ಅನ್ನೋದು ಒಂದು ಅವಾಗಲೇ ಯೋಚನೆ ಮಾಡಿಬಿಟ್ರೆ ಗೊತ್ತಾಗಿರೋದು. ಆದರೆ ಅಂತಿಮವಾಗಿ ಇದನ್ನು ತೆರೆ ಎಳೀಲಿಕ್ಕೆ ಇವತ್ತು ನಾನು ಸರ್ಕಾರಿ ದಾಖಲೆಗಳು ಸಹಿತ ಅವರದೇ ಸ್ವತ್ತಿನ ಸರ್ಕಾರಿ ದಾಖಲೆಗಳ ಮೂಲಕ ನಾನು ಪುಸ್ತಕವನ್ನು ಮುದ್ರಣ ಮಾಡಿ ನಿಮ್ಮ ಮುಂದೆ ಬಂದಿರೋಂಥ ಕೆಲಸವನ್ನು ಮಾಡಿದ್ದೇನೆ. ಕೊನೆಯ ಪ್ರಶ್ನೆ ಸರ್, ತಮ್ಗೇನಾದ್ರೂ ಕೂಡ ಥ್ರೆಟ್ ಆಗ್ಬೋದು? ಯಾಕಂತಂದ್ರೆ ರವಿ ಬೆಳಗೆರೆ ಅವರ ಲೇಖನಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸಗಳಿದೆ. ಅವರ ಅಭಿಮಾನಿಗಳಿರ್ಬೋದು, ಜೊತೆಗೆ ವಿನೋದ್ ರಾಜ್ ಅವರ ಒಂದಷ್ಟು ಅಭಿಮಾನಿಗಳು, ಏನಾದ್ರು ಥ್ರೆಟ್ ಏನೋ? ಖಂಡಿತವಾಗ್ಲೂ ಸಾಧ್ಯ. ನನಗೆ ಇಲ್ಲಿ ತನಕ ನನಗೆ ಬಯಲುಗಳಿರೋಂಥ 154 ಪ್ರಕರಣಗಳು ನನ್ನ ಮೇಲೆ ಹತ್ಯೆಗಳು ನಡೆದಿರೋ ಸತ್ಯ. ಪೊಲೀಸ್ ಇಲಾಖೆ ಮತ್ತು ಮಾಧ್ಯಮಗಳ ಸಹಕಾರದಿಂದ ನನ್ನ ಮೇಲೆ ಇಲ್ಲಿ ತನಕ ಅಂಥದ್ದಾಗಿಲ್ಲ. ನನ್ನ ಮೇಲೆ ಇವರೆಲ್ಲ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ಮಾಡಿದ್ರೆ ನಾನೇನು ಬಯಲಿಗೆ ಹೇಳ್ದಿರ್ತಕ್ಕಂಥ ಹಗರಣಗಳೇನಿದೆ ಅದಕ್ಕೆ ಸಂಬಂಧಪಟ್ಟವರು ಅಂತ ಪ್ರಯತ್ನದಲ್ಲಿದ್ದಾರೆ. ಈಗಲೂ 2 NIA ಒಂದು ಇದು ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಕ್ಕಂಥ 2 ಪ್ರಕರಣಗಳಲ್ಲಿ ಮಾತ್ರ ಇನ್ನು ಆರೋಪಿಗಳು ಸಿಕ್ಕಿಲ್ಲ ಅನ್ನೋದು ಬಿಟ್ಟರೆ ಇಂಥ ಇದರಲ್ಲಿ ನಾವು ತಲೆನೂ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ. ನಿಮ್ಗೆ ಗೊತ್ತಿದೆ, ನಾನು ಎಲ್ಲದಕ್ಕೂ ಸಿದ್ಧನಾಗೆ ಎಲ್ಲ ಇಡೀ ರಾಜ್ಯದ ಘಟಾನುಘಟಿ ನಾಯಕರುಗಳನ್ನು ಎದುರಾಕೊಂಡಿರ್ತಕ್ಕಂಥ ದಾಖಲೆಗಳು ಸಹಿತ. ನೋಡಿ, ನಿಮ್ಗೆ ಇದಲ್ಲ ಯಾವುದೇ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಜಾರ್ಜ್ ಇರ್ಬೋದು, ದಿನೇಶ್ ಗುಂಡೂರಾವ್ ಇರ್ಬೋದು, ಕೃಷ್ಣ ಬೈರೇಗೌಡ ಇರ್ಬೋದು, UT ಖಾದರ್ ಇರ್ಬೋದು, ಜಮೀರ್ ಅಹಮದ್ ಇರ್ಬೋದು, ಇವ್ರು ಯಾರೇ ಆಗಲಿ ನನ್ನ ವಿರುದ್ಧ ಒಂದೇ ಒಂದು ಮಾನನಷ್ಟ ಮೊಕದ್ದಮೆ ಹೂಡ್ಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಅಂದರೆ ನಾನು ದಾಖಲೆಗಳನ್ನು ಇಟ್ಕೊಂಡು ಮಾತಾಡ್ತೀನಿ ಅಂತ. ಹಾಗಾಗಿ ಅಷ್ಟರ ಮಟ್ಟಿಗೆ ಯಾವುದೇ ಕಾರಣಕ್ಕೂ ಅವರಿಂದ ನಂಗೆ ಥ್ರೆಟ್ ಇದೆ ಅಂತ ನಾನು ಸಾಧ್ಯ ಭಾವಿಸೋದಿಲ್ಲ. ಅಂಥದ್ದಕ್ಕೆ ಅವ್ರು ಕೈ ಹಾಕ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಧೈರ್ಯ ಅವ್ರಿಗೆ ಇಲ್ಲವೂ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಯ್ತು. ಇವಿಷ್ಟು NR ರಮೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ತೇಜು ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು.